ನನಗೆ ತುಂಬ ಏನೇನೋ ಅಂದ್ಕೊಂಡು ಭಯ ಆಗ್ಬಿಟ್ಟಿತ್ತು ಗಂಟ್ಲು ವಿಷಯವಾಗಿ. ಹಾಗಾಗಿ ಆರೋಗ್ಯ ಕೊಟ್ಟಿದ್ದಾಳೆ. ಶುಗರ್ ಇದೆ, ನನಗೇನು ಗೊತ್ತಾಗ್ತಾ ಇಲ್ಲ. ಹಾರ್ಟು ಪ್ರಾಬ್ಲಮ್ಮು ಅದು ಏನು ಗೊತ್ತಾಗ್ತಿಲ್ಲ. ಆರಾಮಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನಾನು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಒಂದೊಂದೇ ಮಾಡಿಕೊಡ್ತಾ ಇದ್ದಾಳೆ ಅಮ್ಮ. ಅಮ್ಮನಿಗೆ ನಾವು ಎಷ್ಟು ಬೇಡ್ಕೊಂಡ್ರು ತೀರ್ದು, ಎಷ್ಟು ಕೈ ಮುಗಿದ್ರು ತೀರ್ದು, ಎಷ್ಟು ಸಲ ಬಂದು ಹೋದ್ರು ತೀರ್ದು. ಈ ಜನಗಳು ನೋಡ್ತಿದ್ರೆ ಅಷ್ಟು ಸಂತೋಷ ಆಗುತ್ತೆ. ಆ ಅಮ್ಮ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿದಕ್ಕೆ ತಾನೇ ಎಲ್ಲರೂ ಒಂದು ನಂಬಿಕೆಯಿಂದ ಬರ್ತಾ ಇದ್ದಾರೆ. ಎಲ್ಲರೂ ನಾನು ಹೇಳಿದ್ದವ್ರಿಗೆ ಒಂದು 50 ಜನದ ಮೇಲೆ ಬಂದಿದ್ದಾರೆ, ಇವಾಗಲೂ ಬಂದಿದ್ದಾರೆ ಎಲ್ಲರೂ. ಅಷ್ಟು ಒಳ್ಳೆ ಉಪಕಾರ ಮಾಡಿದ್ರಿ ನೀವು. ನಮಗೆ ಗೊತ್ತೇ ಇಲ್ಲ ಈ ದೇವಸ್ಥಾನ, ನಾವು ಬರ್ತಾ ಇದ್ದೀವಿ, ಎಲ್ಲೆಲ್ಲಿಂದನೋ ಕರ್ಕೊಂಡ್ ಬರ್ತಾ ಇದ್ದೀವಿ, ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ಬಿಟ್ಟು ಹೋದ್ರು. ಅದೇ ಅಮ್ಮಂದು ದಯೆ ಎಲ್ರಿಗೂ ಇರಲಿ. ಅಮ್ಮನ ನಮ್ದವ್ರಿಗೆ ಅಮ್ಮ ಕೈ ಬಿಡೋದಿಲ್ಲ. ನಮಗಂತೂ ಎಲ್ಲ ಕಾಪಾಡಿದ್ದಾಳೆ. ಆರೋಗ್ಯದಲ್ಲೂ ಚೆನ್ನಾಗಿದ್ದೀನಿ. ನಮ್ಮ ಇಷ್ಟಾರ್ಥವೆಲ್ಲ ಒಂದೊಂದೇ ಪೂರೈಸ್ಕೊಂಡು ಬರ್ತಾ ಇದ್ದಾಳೆ. ಅಮ್ಮನಿಗೆ ಎಷ್ಟು ಮುಗಿದ್ರೂ ಸಾಲದು, ನಾವು ಎಷ್ಟು ಬೇಡಿದ್ರೂ ಸಾಲದು. ಆ ಎಣ್ಣೆ ಹಾಕಿ ದೀಪ ಹೊರದು ಆ ಕತ್ತಲನ್ನು ಹೋಗಲಾಡಿಸ ದೀಪದ ಬೆಳಕಲ್ಲಿ ನೋಡಬೇಕಾದ್ರೆ ನಾವು ನಿಜವಾದ ಈ ಕೈಲಾಸನೇ ಇಲ್ಲಿ ಬಂದು ಇತ್ತೆ. ಕೈಲಾಸನೇ ಶಿವ ಪಾರ್ವತಿ ಮತ್ತೆ ಜಗಜ್ಜನಗಳಿಗೆ ದೇವತೆಗಳೆಲ್ಲ ಬಂದು ಇಲ್ಲಿ ಕಣ್ತುಂಬ್ಕೊಳ್ಬೇಕಾದ್ರೆ ಒಂದು ವಿಶೇಷವಾಗಿ ಒಂದು ಹಬ್ಬ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಆ ದೀಪ ಹಚ್ಬಿಟ್ಟು ನಾವು ನೋಡ್ಬೇಕಾದ್ರೆ ಆ ದೀಪದ ಬೆಳಕಲ್ಲಿ ಕಾಣುವಂತ ದೇವತೆ ಬಹಳಷ್ಟು ಶಕ್ತಿವಾಗಿ ಇರ್ತಕ್ಕಂಥದ್ದು ವಿಶೇಷ. ಆ ದೀಪದ ಬೆಳಕನ್ನ ಅಮ್ಮನ ದರ್ಶನ ಮಾಡಿದಾಗ ನಮ್ಮ ಜೀವನವೇ ಪುನೀತವಾಗುವಂಥದ್ದು ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಷಾಢ ಮಾಸದಾಗಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಲೋಕ ಕಲ್ಯಾಣವಾಗ್ಲಿ ಅಂತೇಳಿ ಈ ಒಂದು ದೀಪದ ತೆಂಗಿನಕಾಯಿ ದೀಪ ಅಂತ ರಂಗಪೂಜೆಯನ್ನು ಇಟ್ಕೊಂಡು ಅಮ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಎಲ್ಲ ಸಮಾಧಾನವಾಗಿ ಶಾಂತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಲಕ್ಷಾಂತರ ಜನ ಬಂದು ಅಮ್ಮನ ದರ್ಶನ ಪಡೆದು ಮತ್ತೆ ಈ ದೀಪಗಳನ್ನು ಹಚ್ಚಿ ಅವರವರ ಸಮಸ್ಯೆಗಳಿಗೆ ಪರಿಹಾರ ತೆಗೆದುಕೊಂಡು ಮತ್ತೆ ಆ ಸಮಾಧಾನವಾಗಿ ಬಂದು ಹೋಗಿರುವಂತವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಅಮ್ಮನ ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆಗಲಿ. ಸರ್ವೇ ಜನ